समाजकार्य न्यूज यूट्यूब चॅनेलला सबस्क्राइब करा आणि परिसरातील ताज्या घडामोडी सर्वात आधी बघण्यासाठी बेल आयकॉनला क्लिक करा। येडूर गावाच्या विकासासाठी 2.43 कोटी रुपयाचे अनुदान आमदार गणेश हुक्केरी। चिकोडी सदलगा मतदारसंघातील येडूर गावाच्या विकासासाठी खासदार प्रकाश हुक्केरी यांच्या मार्गदर्शनाखाली आमदार गणेश हुक्केरी यांनी आपल्या आमदार फंडातून 62 लाख रुपये 4 नवीन शाळा खोली निर्मितीसाठी तर 1 कोटी रुपये अनुदानातून रस्ता निर्मितीसाठी 81 लाख रुपयातून 4 पट झालेल्या जमीन सुधारणा कामासाठी मंजूर केल्याचे आमदार गणेश हुक्केरी बोलताना म्हणाले की येडूर गावाच्या विद्यार्थ्यांना सुसज्ज अशा शाळा, संपर्क रस्ते, त्याचबरोबर शेतकऱ्यांची नापीक झालेली जमीन क्षारमुक्त करून त्यामध्ये शेतकऱ्यांच्या जीवनात नवीन आशेचा किरण उभा करू असे सांगितले। त्याचबरोबर गेली 40 वर्षे राजकारणात जनतेने जो विश्वास आम्हा पिता पुत्रावर ठेवला आहे त्याला तडा न देता सदैव जनतेच्या विकासासाठी कटिबद्ध राहावं असे सांगितले। यावेळी येडूर ग्रामपंचायत अध्यक्ष बाळू धनगर, राहुल देसाई, मारुती शिंदे, डो सुकुमार चौगुले, अजित किल्लेदार, संजय पिराजे, तेजू पाटील, विजय जाधव, सचिन माने, प्रशांत उमराणे, महेश कागवाडे, शिवानंद खरुशी, बिंबोडा पाटील, कारण माळी, पांडुरंग कोळी याच्यासह मान्यवर उपस्थित होते। समाज कार्य न्यूजसाठी येडूरहून तात्यासो कामत। ಇವತ್ತು येडूರಲ್ಲಿ ಇಲ್ಲಿ ಹೊಳಿ ಬಂದಾಗ ಅಥವಾ ಫ್ಲಡ್ ಬಂದ ಸಂದರ್ಭದಲ್ಲಿ ಸಾಕಷ್ಟು ಹೊಲ ನೀರಲ್ಲಿ ನಿಂತ ಇವತ್ತು ಸಾಕಷ್ಟು ರೈತರಿಗೆ ಅಡಚಣೆ ಮಾಡುವಂಥದ್ದು ಒಂದು ಇಲ್ಲಿ ಸಂಗತಿ ಇತ್ತು। ಇವತ್ತು ಕೃಷಿ ಇಲಾಖೆದವರು ವಿಶೇಷವಾಗಿ ಪ್ರಕಾಶನ ಹುಕ್ಕೇರಿ ಅವರ ದಿಲ್ಲಿ ಪ್ರತಿನಿಧಿ ಇವತ್ತು ನಮ್ಮ ಸರ್ಕಾರದವ್ರು ಮಾಡಿದ ಮೇಲೆ ಈ ಭಾಗದಾಗ ಈಗಾಗಲೇ ಅವ್ರು ಮಾಹಿತಿ ಕೊಟ್ಟರು ಸುಮಾರು 5 ಕೋಟಿ 11 ಲಕ್ಷ ರೂಪಾಯಿ ಅನುದಾನ ಇಲ್ಲಿ ಇಂಗ್ಳಿ, ಮಾಂಜ್ರಿ, ಚಂದೂರ್, ಯಡೂರ್ವಾಡಿ ಇಂಥ ಎಲ್ಲ ಕಡೆ ಎಲ್ಲೆಲ್ಲಿ ಇವ ರೈತರಿಗೆ ತೊಂದರೆ ಆಗೈತಿ। ಸುಮಾರು ಇವತ್ತು ಕೆಲಸಕ್ಕೆ ಇವತ್ತು ಈ ಯಡೂರು ಗ್ರಾಮದಲ್ಲಿ ಸುಮಾರು ನಾವು 81 ಲಕ್ಷ ರೂಪಾಯಿದು ಇವತ್ತು ಈ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ। ಇನ್ನೊಂದು ಕ್ರಿಯಾಯೋಜನೆ ಇವತ್ತು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದೀವಿ। ಸುಮಾರು 11 ಕೋಟಿ ರೂಪಾಯಿ ಈ ಭಾಗದಾಗ ಈಗ ಚಂದೂರು ಇರ್ಬೋದು ಎಲ್ಲೆಲ್ಲ ಎಸ್ಟಿಮೇಟ್ ಮಾಡಿ ಇವಾಗ ಕಳಿಸ್ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದೀವಿ। ಬರುವ ಒಂದು 4 ತಿಂಗಳಲ್ಲಿ ಅದಾಗ ಅಪ್ರೂವಲ್ ಆದಮೇಲೆ ಯಾವ ರೈತರದ ಈ ಸೌಳು ಜೋಳದೇನು ತೊಂದರೆ ಐತಿ ಮುಂದಿನ ದಿನಮಾನದಲ್ಲಿ ಎಲ್ಲ ಕೂಡ ಸುಮಾರು ನನ್ನ ಕ್ಷೇತ್ರದಲ್ಲಿ ಸುಮಾರು 6000 ಹೆಕ್ಟರ್ ಇವತ್ತು ಇವತ್ತು ಈ ಸೌಳು ಜೋಳದಿಂದ ಡ್ಯಾಮೇಜ್ ಆಗೈತಿ। ನಾ ಇವತ್ತು ನೀರಾವರಿ ನಿಗಮದವರು ಕೂಡ ಬನ್ನಿ MD ಅವ್ರ ಜೋಡಿ ಹೋದ ತಿಂಗಳು ಮೀಟಿಂಗು ಕೂಡ ಮಾಡಿದ್ದೀವಿ। ನೀರಾವರಿ ನಿಗಮ ಇವತ್ತು ನೀರು ಯಾಕಂದ್ರೆ ನಾವು ನೋಡಕತ್ತೀವಿ ನೀರು ಯಾವ ರೀತಿ ಸಾಕಷ್ಟು ನಾವು ಮುಂದಿನ ದಿನಮಾನದಲ್ಲಿ ನೀರು ಅಂದರೆ ಒಂದು ಬಂಗಾರ, ನೀರು ಯಾವ ರೀತಿ ನಾವು ಕನ್ಸರ್ವೇಟ್ ಮಾಡಿಸ್ಬೇಕು, ನೀರು ಯಾವ ರೀತಿ ನಾವು ಚೆಕ್ ಡ್ಯಾಮ್ ಕಟ್ಟಿಸ್ಬೇಕು, ಸೌಳು ಜೋಳು ಕೂಡ ಈ ಭೂಮಿ ಎಲ್ಲೆಲ್ಲಿ ಹಾಳಾಗತ್ತವು ಅವರು ಕೂಡ ಈ ಪ್ರಾಜೆಕ್ಟ್ ನೀರಾವರಿ ನಿಗಮದಿಂದ ಕೂಡ ದುಗುವಂಥವ್ರು ಪ್ಲ್ಯಾನಿಂಗ್ ಇಟ್ಟಿದ್ದಾರೆ। ಆ ಇಲಾಖೆದವರು ಮತ್ತು ಕೃಷಿ ಇಲಾಖೆಯಲ್ಲಿ ಇಬ್ಬರು ಜಾಯಿಂಟ್ ಆಗಿ ಒಂದು ಸರ್ವೆ ಮಾಡಿ ಈ ನನ್ನ ಕ್ಷೇತ್ರದಾಗ ಎಲ್ಲ ಇಂಪ್ಲಿಮೆಂಟ್ ಈ ಸೌಳು ಜೋಳು ಸ್ಕೀಮ್ ನಾವು ಇಲ್ಲಿ ಮಾಡ್ತೀವಿ।